ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ ಬೇಗ ಕಟ್ಟು ಲಲಿತಾ. ಅಮ್ಮ ಬಾರೆ ನೀ ಪ್ರತಿಹಣ್ಣಿಗೆ ಬಾ ಸಿಂಧೂರವಾಗಿ ನೀ ಪ್ರತಿಹಣ್ಣಿಗೆ ಜೋಗಿತೀರು ಜ್ಞಾನದ ದಾಯಿಯೇ ಆದಿಯೇ ಅಂತ್ಯವೇ ಶ್ರೀ ರೇಣುಕಾ ದೇವಿಯೇ ಲಲಿತಾ ಇನ್ನು ಬರನೇ ಇಟ್ಟಿಲ್ವಲ್ಲೇ
ಸ್ವಲ್ಪ ಬೇಕಾ? ಈಗ ಆರಾಮಾಯ್ತಾ? ನೆನ್ನೆಯಿಂದ ಏನಾಗಿತ್ತು ನಿನಗೆ? ನಾನು ಆರಾಮಾಗಿ ಇದ್ದೀನಲ್ಲ, ನೀವ್ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಸರಿ ಹೋಯ್ತು. ನೆನ್ನೆಯಿಂದ ಯಾರ ಜೊತೆನೂ ಮಾತಿಲ್ಲ, ಕತೆ ಇಲ್ಲ. ಒಳ್ಳೆ ಕೀಲ್ ಕೊಟ್ಟ ಗೊಂಬೆ ತರ ಅಲ್ಲಿಂದಿಲ್ಲಿಗೆ ಇಲ್ಲಿಂದಿಲ್ಲಿಗೆ ಓಡಾಡ್ತಿದ್ದೆ. ನಮಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಹೌದಾ? ಏನು ನೆನಪೇ ಆಗ್ತಿಲ್ವಲ್ಲ. ಜಾಜಿ, ಹಾಗಾದ್ರೆ ನಾವ್ ಯಾರು ಅಂತ ನಿನಗೆ ಗೊತ್ತೇ ಇಲ್ವಾ? ಇದೆಷ್ಟು ಹೇಳು? ಅಮ್ಮ ಸುಮ್ಮನಿರಮ್ಮ, ಕೇಳೋಣ ಕಣ. ಸುಮ್ಮನಿರು. ಈಗ ಸರಿ ಹೋಗಿದ್ದಾಳೆ, ಯಾಕೆ ಈಗ ಅವೆಲ್ಲ? ಹೋಗು, ಲಲಿತಾ ದೇವ್ರ ಮುಂದೆ ತುಪ್ಪದ ದೀಪ ಹಚ್ತಿದ್ದಾಳೆ, ಇವಳಿಗೊಂದು ಲೋಟ ಕಾಫಿ ಮಾಡ್ಕೊಡು. ಹೋಗು ಹೋಗು. ನನ್ನ ಕೈಲಿ ಆಗಲ್ಲ ಕಣ. ಹೋಗಮ್ಮ, ಪರವಾಗಿಲ್ಲ. ಎದ್ದೇಳಿಕೆ ಕಷ್ಟ. ಓಡಾಡದೆ ಇದ್ರೆ ಸರಿ ಹೋಗುತ್ತೆ. ನಮ್ಮಪ್ಪ ಹೋಗು. ಜಾಜಿ, ನಿಜವಾಗ್ಲೂ ನೆನ್ನೆ ಏನಾಯ್ತು ಅಂತ ನೆನಪಿಲ್ವಾ ನಿನಗೆ? ಹೋಗ್ಲಿ ಬಿಡು, ಸದ್ಯ ಇಷ್ಟಕ್ಕೆ ಇವೆಲ್ಲ ಮುಗೀತಲ್ಲ. ಕಾಫಿ ಕುಡಿದ್ಮೇಲೆ ಒಂದು ಗಳಿಗೆ ಮಲ್ಕೊಂಡೆದ್ದೇಳು, ಲವಲವಿಕೆ ಮೂಡುತ್ತೆ. ಪಂಚಾಕ್ಷರಿ ಹೇಳಿ ಗುಂಡಾಚಾರಿಗಳೇ. ಈಗ ಕಲ್ಲು ಬೀಳೋದು ನಿಂತು ಹೋಗಿದೆ. ನಿಂತೋಯ್ತಾ? ಹ್ಞೂ. ಸದ್ಯ ಅನ್ನೋರು ದೊಡ್ಡವರು. ಈ ಫಲಕನ ಪಕ್ಕಕ್ಕೆ ಹಾಕಿ ಭಕ್ತಾದಿಗಳನ್ನ ಒಳಗೆ ಬಿಡು. ದೇವಸ್ಥಾನದಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು, ಅದು ಈಗ ಸರಿ ಹೋಗಿದೆ. ಮಹಾಮಂಗಳಾರತಿ ಆಗತ್ತೆ, ಭಕ್ತಾದಿಗಳೆಲ್ಲ ಒಳಗೆ ಬಂದು ನಿಂತ ಕರ್ಕೊಂಬಾರು. ಏನು ಗುಂಡಾಚಾರಿಗಳಿದು? ಯಾವಾಗಲೂ ದೋಷ ಸಮಸ್ಯೆ ಬಿಟ್ರೆ ತಾಂತ್ರಿಕ ದೋಷ ತಲೆದೋರಿದೆ, ಸಹಕರಿಸಬೇಕಾಗಿ ಭಕ್ತಾದಿಗಳಲ್ಲಿ ವಿನಂತಿ. ಏನು ನಡೀತಾ ಇದೆ ಇಲ್ಲಿ? ಇನ್ನೇನು ಶ್ರೀಚಕ್ರ ಉದ್ಭವ ಆಗೋ ಕಾಲ. ಗುಂಡಾಚಾರಿಗಳೇ, 21 ವರ್ಷದ ನಂತರ ಶ್ರೀಚಕ್ರವು ಉದ್ಭವ ಆಗುತ್ತೆ. ಅದನ್ನು ನೋಡಿ ಕಣ್ ತುಂಬ್ಕೋಬೇಕು ಅಂತ ಬೇರೆ ಬೇರೆ ಊರುಗಳಿಂದ ಭಕ್ತಾದಿಗಳು ಬಂದಿರ್ತಾರೆ. ಅಂಥದ್ರಲ್ಲಿ ನಾವು ಈ ಥರ ಬೋರ್ಡ್ ಹಾಕ್ಕೊಂಡು ಕೂತ್ಕೊಂಡ್ರೆ ಪಾಪ ಅವ್ರು ಏನು ಮಾಡಬೇಕು? ಇದು ಬಿಡಿ, ಇನ್ನೂ ಕೆಲವೊಂದು ಭಕ್ತಾದಿಗಳಿದ್ದಾರೆ. ಅವ್ರು ಏನಂತಾರೆ ಗೊತ್ತೇ? ಮುಂಚೆ ಈ ಥರ ಎಲ್ಲ ನಡೀತಾ ಇರಲಿಲ್ಲ, ನೀವು ಸಿಬ್ಬಂದಿಗಳೇ ಸೇರ್ಕೊಂಡು ಏನೋ ನಾಟಕ ಆಡ್ತಾ ಇದ್ದೀರಾ, ನಾವು ಧರ್ಮದರ್ಶಿಗಳ ಹತ್ರನೇ ಮಾತಾಡ್ತೀವಿ, ಕರೀರಿ ಅವ್ರನ್ನ ಅಂತಾರೆ. ಏನು ಮಾಡ್ತೀರಾ? ಈ ಸಮಸ್ಯೆ ವಿಷಯವಾಗಿಯೇ ಮಂಡಳಿನಲ್ಲಿ ಮಾತಾಡ್ತಿದ್ದಾರೆ. ಇನ್ನು ಮುಂದೆ ಈ ರೀತಿ ಆಗದೆ ಇರೋದಕ್ಕೆ ಪರಿಹಾರ ಕಂಡುಹಿಡಿಯಲಿಕ್ಕೆ ಚರ್ಚೆ ನಡೀತಿದೆ. ಸುಮ್ಮನೆ ರೀ ಗುಂಡಾಚಾರಿಗಳೇ, ಇಂಥ ಸಬು ಕೊಟ್ಬಿಟ್ರೆ ಭಕ್ತಾದಿಗಳು ಒಪ್ಕೊಂಡ್ಬಿಡ್ತಾರ? ಆಸೆ ನಿಂತ್ಕೊಂಡು ಭಕ್ತಾದಿಗಳು ಏನಂತಿದ್ರು ಗೊತ್ತೇನ್ರಿ? ಮಹಾಮಂಗಳಾರತಿ ಮುಗಿತಿದ್ದಂಗೆ ಆಡಳಿತ ಕಚೇರಿಗೆ ನುಗ್ಬಿಟ್ಟು ಅಮ್ಮನವ್ರ ಜೊತೆಲಿ ಆಟ ಆಡ್ತಾ ಇದ್ರೆ ಕೇಳ್ತೀವಿ ಅಂತಿದ್ರು. ಎಲ್ಲ ಸರಿ ಹೋಗುತ್ತೆ, ದಯವಿಟ್ಟು ಸಹಕರಿಸಿ ಅಂತ ಭಕ್ತಾದಿಗಳನ್ನು ಕೇಳ್ಕೊಳ್ಳೋ ಪಂಚಾಕ್ಷರಿ. ಬಾಯಿ ಬಂದಂಗೆ ಬೈತಾ ಇದ್ದಾರೆ. ನೋಡೋ, ಹೇಗೋ ಸಮಾಧಾನ ಮಾಡಿ ಭಕ್ತಾದಿಗಳನ್ನ ಒಳಗೆ ಬಿಡು. ಮೊದಲು ಈ ಫಲಕನ ಕಿತ್ತು ಬಿಸಾಕು, ಹೋಗ. ಹೇಗಿದೆಯೇ? ನಿನಗೇನು ಬೇಕೋ ಸಂಕೋಚ ಪಡದೆ ಕೇಳು. ಅಮ್ಮ ಇದ್ದಿದ್ರೆ ನೀನು ಬಸ್ರಿ ಬೈಕೇನೆಲ್ಲ ಪೂರೈಸಿರೋಳು. ಅವಳಿಲ್ಲ ಅಂತ ಕೊರಗಬೇಡ, ನಾನಿದ್ದೀನಿ. ನಾಳೆ ಮಾವಿನಕಾಯಿ ಚಟ್ನಿ ಮಾಡ್ಕೊಂಡು ತರ್ತೀನಿ. ನೀನು ಈ ಸ್ಥಿತಿನಲ್ಲಿ ಜಾಸ್ತಿ ಓಡಾಡಬೇಡ, ಬಾರಾಗಿರ ಎತ್ತಬೇಡ. ದಿನಾಗಲೂ ನಾನೇ ಬಂದು ನಿನ್ನ ನೋಡ್ಕೊಂಡು ಹೋಗ್ತೀನಿ. ಓಡಾಡಿದ್ರೆ ಆಗೋ ಅಪಾಯಕ್ಕಿಂತ ಮನೇಲಿದ್ರೇ ಅಪಾಯ ಜಾಸ್ತಿ ಅನ್ನಿಸ್ತಾ ಇದೆ ನನಗೆ. ಯಾಕೆ? ಅಂಥದ್ದೇನಾಯ್ತು? ನನ್ನ ಗಂಡ ಈಗ ಹೊಸ ರಾಗ ಶುರು ಮಾಡಿದ್ದಾರೆ. ಮತ್ಯಾವ ರಾಗ ಶುರು ಮಾಡಿದಾನೆ? ಭೈರವಿನ, ಸಿಂಧು ಭೈರವಿನ? ಎರಡೂ ಅಲ್ಲ, ಮಗು ಬೇಡ ಅನ್ನೋ ರಾಗ. ಏನು ಹೇಳ್ತಿದ್ಯಾ ನೀನು? ಇಷ್ಟು ದಿನ ಒಂದೇ ಸಮನೆ ಕಾಗೆ ಕುಣಿತಾ ಇದ್ದ, ಮಗು ಇಲ್ಲ ಅಂತ. ಈಗ ನೀನು ಗರ್ಭಿಣಿ ಆದಮೇಲೆ ಮಗು ಬೇಡವಂತ. ಇನ್ನೂ ಅವನಿಗೆ ನಿನ್ನ ಮೇಲೆ ಅನುಮಾನ ಹೋಗಿಲ್ವಾ? ಆ ಥರದ ಅನುಮಾನ ಹೋಗಿದೆ. ಈಗ ಹೊಸ ಕಾಯಿಲೆ ಶುರುವಾಗಿದೆ. ಮೊದಲು ಅವನನ್ನ ಹುಚ್ಚಾಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ತಿಕ್ಲಂತ ಅವನಿಗೆ. ನನಗೆ ಯಾಕೋ ಹೆದರಿಕೆ ಆಗ್ತಾ ಇದೆ ಕಣಕ್ಕ. ಬರಲಿ ಇರು, ಈ ಸರ್ತಿ ಅವನಿಗೆ ಬಡದೆ ಬುದ್ಧಿ ಕಲಿಸೋದು. ಊಟ ಮಾಡಿದ್ಯಾ? ಏನೋ ಒಂದು ಸ್ವಲ್ಪ ತಿಂದೆ. ಅವನ ಕಾಟದಲ್ಲಿ ಎಲ್ಲಿ ಮಾಡಿರ್ತೀಯ? ಮಜ್ಜಿಗೆ ಹುಳಿ ಮಾಡಿದ್ದೀನಿ, ಬಿಸಿಯಾಗಿ ಊಟ ಮಾಡ್ವಿ ಅಂತೆ. ಬಾ. ಬೇಡ, ನನಗೇನು ಹಸಿವಿಲ್ಲ. ಒಂದು ಸ್ವಲ್ಪ ತಿನ್ನು, ಆಮೇಲೆ ತನಗೆ ತಾನೇ ಹಶ್ವಾಗತ್ತೆ.
ಮನಸ್ಸಿನಲ್ಲಿ ಏನೇನೋ ಇಟ್ಕೊಂಡು ಕೊರಗಬಾರ್ದು ಈ ಹೊತ್ತಿನಲ್ಲಿ. ಬಾ. महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्. ಎಷ್ಟು ಕೊಬ್ಬು ಅಲ್ವಾ ನಿನಗೆ? ನಾನಷ್ಟು ಇಷ್ಟಪಟ್ಟು ನಿನ್ನ ಹತ್ರ ಮಾತಾಡಬೇಕು ಅಂತ ಬಂದ್ರೆ ನನ್ನಿಂದ ದೂರ ಹೋಗು, ಮಾತಾಡಬೇಡ ಅಂತ ಎಷ್ಟು ನಿಷ್ಠೂರವಾಗಿ ಹೇಳ್ಬಿಟ್ಟೆ. ಯಾಕೆ ನನ್ನಿಂದ ದೂರ ಹೋಗೋ ಪ್ರಯತ್ನ ಮಾಡ್ತಿದ್ಯಾ? ಹಾಗಲ್ವೇ ಜಾಜಿ, ನಾನು ಹಾಗೆ ಮಾತಾಡಿದ್ದು ನಿನಗೆ ಬೇಜಾರಾಯ್ತಂತ ವಿಚಾರಿಸೋದಕ್ಕೆ ಬಂದಿದ್ದೆ. ನೀನು ನನ್ನ ಹತ್ರ ಮಾತಾಡಿಲ್ಲ, ಕಣ್ಣೆತ್ತು ಕೂಡ ನೋಡಿಲ್ಲ. ಇಡೀ ದಿನ ಎಲ್ಲರ ಹತ್ರನೂ ಮಾತಾಡೋದೇ ನಿಲ್ಲಿಸ್ಬಿಟ್ಟಿದ್ಯಂತೆ. ಯಾಕೆ? ಏನಾಗಿತ್ತು ನಿನಗೆ? ಹುಷಾರಾಗಿದ್ಯಾ ತಾನೇ? ಹೌದಾ? ನೀನ್ ನಮ್ಮನೆಗೆ ಬಂದಿದ್ಯಾ? ಹೌದು ಕಣೆ, ನೀ ಅಲ್ಲೇ ಕೂತಿದ್ದೆ, ನನಗೆ ಕಾಣಿಸ್ತಿದ್ದೆ, ಆದ್ರೆ ನೀನು ನನ್ನ ನೋಡೇ ಇಲ್ಲ. ಹೌದಾ? ನನಗೇನಾಗಿತ್ತು? ನನ್ನಿಂದ ಬೇಜಾರಾಗಿ ಹೀಗೆಲ್ಲ ಆಗಿತ್ತೇನೆ ಜಾಜಿ. ಹಾಗೇನಾದ್ರು ತಪ್ಪಾಗಿದ್ರೆ ಇನ್ ಮುಂದೆ ಯಾವತ್ತೂ ಹೀಗಾಗಲ್ಲ, ನನ್ನ ಕ್ಷಮಿಸ್ಬಿಡು. ಅದೆಲ್ಲ ಬಿಡು. ನೀನ್ ಯಾಕ ಮಾರಿಗುಡಿ ಜೊತೆ ಸೇರಿದ್ಯಾ? ಮಾತಾಡೋ. ಆ ಮಾರಿಗುಡಿ ನಿನ್ಗೆ ಪಿಸ್ತೂಲ್ ಕೊಟ್ಟಿದ್ದಾನೆ, ನಾನ್ ನೋಡ್ದೆ. ಅದ್ಯಾಕೋ ನಿನಗೆ? ಅದು ತುಂಬಾ ಅಪಾಯ. ಕೊಟ್ಬಿಡು, ಅದನ್ನ ವಾಪಸ್ ಮಾಡ್ಬಿಡೋಣ. ಇಲ್ಲ, ಅದು ನನ್ನ ಹತ್ರನೇ ಇರಬೇಕು. ಶಾಸ್ತ್ರಿಗಳನ್ನ ಕೊಲ್ಲೋದಕ್ಕೆ ತಾನೇ ನೀನ್ ಅದನ್ನ ಇಟ್ಕೊಂಡಿರೋದು. ನನಗೆ ಗೊತ್ತು ಕಣೋ ಬಂಗಾರಿ, ನೀನೇನಾದ್ರೂ ಹಾಗೆ ಮಾಡಿದ್ರೆ ಜೈಲ್ಗೆ ಹಾಕ್ಬಿಡ್ತಾರೆ ಕಣೋ ನಿನ್ನ. ಅದಕ್ಕೆ ನೀ ನನ್ನಿಂದ ದೂರ ಇರು ಅಂತ ಹೇಳ್ತಿರೋದು. ಕಷ್ಟ ಸಮಸ್ಯೆಗಳೇನಿದ್ರು ನನಗೆ ಮಾತ್ರ ಇರಲಿ, ನನ್ನಿಂದ ನೀನು ಸಿಕ್ಕಾಕೊಳ್ಳೋದು ಬೇಡ. ಬೇಡ ಕಣೋ ಬಂಗಾರಿ, ನಿಂತ್ಕೊಳ್ಳೋ, ನನ್ನ ಮಾತು ಕೇಳೋ. ಏ ಬಂಗಾರಿ, ನಿಂತ್ಕೊಳ್ಳೋ. ಅಮ್ಮನವರ ಶಕ್ತಿಯ ಅಸ್ತಿತ್ವ ಇಡೀ ಜಗತ್ತಿನಲ್ಲಿ ಹಬ್ಬಿದೆ. ಇಡೀ ಜಗತ್ತಿನ ಆರಂಭ ಅವಳು, ಮಧ್ಯ ಅವಳು, ಅಂತ್ಯ ಅವಳು. ಅಮ್ಮನವ್ರನ್ನ ಕಟ್ಟಾಕಿದ್ರೆ ಗ್ರಾಮ ದೇವತೆ ಬರ್ತಾಳೆ, ಗ್ರಾಮ ದೇವತೆನ ಕಟ್ಟಾಕಿದ್ರೆ ಗಣದೇವತೆಗಳು ಬರ್ತಾರೆ. ಎಲ್ಲಮ್ಮ ಹೇಳಿದ್ದು ಸತ್ಯ. ಅಮ್ಮನವ್ರ ಸಂತತಿಗೆ ಕೊನೆನೇ ಇಲ್ಲ. ನಾನು ಎಷ್ಟೇ ಬಂದ್ಲಿಕ್ಕೆ ಪ್ರಯತ್ನ ಪಟ್ಟರು ಸಾಧ್ಯನೇ ಆಗ್ತಿಲ್ಲ. ಹಾಗಾದ್ರೆ ನಮಗೆ ಶ್ರೀಚಕ್ರ ದಕ್ಕೋ ದಾರಿ ಎಷ್ಟು ದಿವಸ ಆಟ ಆಡಿಸ್ದಾಗೆ ಅಮ್ಮನವರು ಉತ್ಸವದ ದಿನಾನು ಆಟ ಆಡಿಸ್ದೇ ಇರ್ತಾರ? ಏನಾದ್ರೂ ಕಂಟಕ ತಂದಿಟ್ರೆ ಶ್ರೀಚಕ್ರ ಸೇರ್ಬಿಡುತ್ತೆ. ಪುನಃ 21 ವರ್ಷಗಳು ಕಾಯಬೇಕು. ಬದುಕಿರ್ತೀವ ನಾವು? ಶ್ರೀಚಕ್ರ ದಕ್ಕಿದ ನಂತರ ಅದರ ಸಾಧನೆ ಯಾವಾಗ? ಅದರ ಪ್ರಯೋಗ ಯಾವಾಗ? ಮಾತಾಡ್ಕಡ್ಕಿ ಮಾತಾಡೋ. ಅದು ನನಗೂ ಅರ್ಥ ಆಗ್ತಿಲ್ಲ. ನಾನು ಪ್ರಯೋಗಿಸಿದ ಎಲ್ಲಾ ಬ್ರಹ್ಮಾಸ್ತ್ರಗಳನ್ನ ಲೀಲಾಜಾಲವಾಗಿ ಮುರಿದಾಕ್ತಿದ್ದಾಳ ಅಮ್ಮನವರು. ಅದಕ್ಕೆ ಅವಳು ಅಮ್ಮನವರು. ಕೋಟಿ ಕೋಟಿ ಜನ ಮೊರೆ ಹೋಗೋದು ಆ ಕಾರಣಕ್ಕೆ ಅಮ್ಮನವ್ರನ್ನ. ಅಲ್ಲಿಗೆ ಮುಗಿತಲ್ಲ, ಶ್ರೀಚಕ್ರನೂ ಇಲ್ಲ, ಭೂಚಕ್ರನೂ ಇಲ್ಲ. ಮೂರ್ಖ! ಸೋಲನ್ನು ಒಪ್ಕೊಂಡು ಕಣ್ಣೀರ್ ಹಾಕೊಂಡು ಕೂತ್ಕೊಳ್ಳೋದಕ್ಕಲ್ಲ ಹುಟ್ಟಿರೋದು ಈ ವಿರೂಪಾಕ್ಷ ಶಾಸ್ತ್ರಿ. ಅನ್ಸಿದ್ದನ್ನ ಸಾಧಿಸೋ ಆ ವಿಶ್ವಾಮಿತ್ರನ ಗೋತ್ರಕ್ಕೆ ಹುಟ್ಟಿದವನಿವನು. ಸಾಧಿಸಬೇಕು ಅನ್ನೋ ಛಲ ನನ್ನ ಕಣ್ಣು ಮುಂದೆ ಈಗಲೂ ಅಚಲವಾಗಿದೆ. ಯಾರ ಜೊತೆ ಇರ್ಲಿ ಇಲ್ದೇ ಇರ್ಲಿ, ಯಾರು ತಿರುಗ್ಬೀಳ್ಲಿ, ನನ್ನ ಗುರಿ ನಾನು ಮುಟ್ಟುತ್ತೀನಿ. ನನ್ನ ಗುರಿ ಸಾಧನೆ ಮಾಡೋದಕ್ಕಾಗದೇ ಇದ್ರೆ ನನ್ನ ಹೆಣ ಬೀಳ್ಲಿ. ಆ ಹೆಣಕ್ಕೆ ಸಂಸ್ಕಾರ ಮಾಡೋದು ಬೇಡ, ಅನಾಥವಾಗಿ ಬಿದ್ದಿರ್ಲಿ. ಕಾಗೆ ಹದ್ದುಗಳಿಗೆ ಆಹಾರವಾಗಲಿ. ಸಂಸ್ಕಾರವಾಗದೆ ಸತ್ತ ನಂತರ ವಿಧಿ ವಿಧಾನಗಳನ್ನು ಅನುಸರಿಸದೆ ಮುಕ್ತಿ ಸಿಗದೆ ಅತಂತ್ರವಾಗಿ ಅತೃಪ್ತವಾದ ಆತ್ಮಾಕಾಶದಲ್ಲಿ ಅಲೀಲಿ.
ಪಿಶಾಚಿಯಾಗಿ ಪೆಡಂಭೂತವಾಗಿ ಬಂದು ಶ್ರೀಚಕ್ರದ ಸುತ್ತ ಸುತ್ತುತ್ತಾನೆ ಇರ್ತೇನೆ. ಅಲ್ಲಿವರೆಗೂ ಕಾಯ್ತೇನೆ. ಬದುಕಿದ್ದಾಗ ಸಾಧಿಸೋದಕ್ಕಾಗದೆ ಇರೋದನ್ನ ಸತ್ತ ನಂತರ ಸಾಧಿಸ್ತೇನೆ. ಇದು ನನ್ನ ಸಂಕಲ್ಪ ಶಕ್ತಿ. ತಾಯೇ, ಆ ತಾಯಿ, ನಿಂದ ಮೇಲೆ ಆಣೆ. ವಿರೂಪಾಕ್ಷ, ಆವೇಶದಲ್ಲಿ ಕೂಗಾಡೋದ್ರಿಂದ ಪ್ರಯೋಜನ ಇಲ್ಲ. ದೇವತೆಗಳು ಸಂಚರಿಸೋ ಕಾಲ ಇದು. ನೀನು ಬೇಡಿದ್ದನ್ನೆಲ್ಲ ಅಸ್ತು ಅಂದ್ಬಿಡ್ತಾರೆ. ಈಗ ನಾವು ಮಾಡೋ ಕೆಲಸದ ಬಗ್ಗೆ ಯೋಚನೆ ಮಾಡೋಣ. ಶಾಂತವಾಗು. ಕೂತು ನಿಂತು ಮಾತಾಡಿ ನಿನ್ ಜೊತೆ ಕಾಲ ಹರಣ ಮಾಡಿದ್ದಕ್ಕೆ ಏನು ಪ್ರಯೋಜನ ಆಗ್ಲಿಲ್ಲ. ನಿಂದೇನಿದ್ದು ಹಾವಾಡಿಗರಾಟ, ಕೈ ಚಳಕ ಅಷ್ಟೇ. ನಿನ್ನಿಂದ, ನಿನ್ನ ಮಂತ್ರಶಕ್ತಿಯಿಂದ ಇಲ್ಲಿವರೆಗೂ ಯಾವುದೇ ಪ್ರಯೋಜನ ಆಗ್ಲಿಲ್ಲ. ದೈವ ಶಕ್ತಿ ಮುಂದೆ ಮಂತ್ರಶಕ್ತಿ, ತಂತ್ರಶಕ್ತಿ, ವಾಮಾಚಾರ ಇದನ್ನೆಲ್ಲ ನೀವಿಡಿಸಿ ಬಿಸಾಕ್ಬೇಕು ಅಂತ ಕೇಳ್ಕೊಂಡು ಬೆಳೆದವನು ನಾನು. ಗೊತ್ತಿದ್ದು ಅಂಧಕಾರದಲ್ಲಿ ಮುಳುಗಿ ನಿನ್ನ ಹಂಗಿಗೆ ಬಿದ್ದೆ. ತಪ್ಪು ಮಾಡಿಬಿಟ್ಟೆ. ನಾನೊಬ್ನೇ ನನ್ನ ತಪಸ್ಸನ್ನ, ನನ್ನ ಆಸೆಗಳನ್ನ ಪೂರ್ಣಗೊಳಿಸ್ಕೊಳ್ತೀನಿ. ನಿನ್ನ ವಾಮಾಚಾರನ ಕಸ್ಪರ್ ಕೆಲಿ ಗುಡಿಸಿ ಬಿಸಾಕು.